ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರದ್ದು ಅಕ್ಷರಶಃ ಹುಚ್ಚಾಟ. ಈ ಹುಚ್ಚಾಟದಿಂದ ಅಮೆರಿಕಕ್ಕೆ ಮಾತ್ರ ತೊಂದರೆಯಾಗುತ್ತಿಲ್ಲ, ಇಡೀ ವಿಶ್ವಕ್ಕೆ ತೊಂದರೆಯಾಗುತ್ತಿದೆ. ಇರಾನ್ ವಿರುದ್ಧದ ಅಮೆರಿಕದ ಯುದ್ಧ ಈಗಿನ ಸ್ಥಿತಿಯಲ್ಲಿ ಅಗತ್ಯವೇ ಇರಲಿಲ್ಲ. ಇರಾನ್ ಕೂಡ ತನ್ನ ಪಾಡಿಗೆ ತಾನು ಇತ್ತು. ಇರಾನನ್ನು ಕೆಣಕಿಗೆ ಎಳೆದ ಸಿಂಹವಾಗುವಂತೆ ಅಮೆರಿಕವೇ ಮಾಡಿದೆ. ಈಗ ಕೆರಳಿದ ಸಿಂಹವನ್ನ ತಣ್ಣಗಾಗಿಸಲು ಅಮೆರಿಕಕ್ಕೂ ಸಾಧ್ಯವಾಗುತ್ತಿಲ್ಲ. ಇರಾನ್ ಎದುರು ಅಮೆರಿಕವೇ ಅಕ್ಷರಶಃ ಪರದಾಡುತ್ತಿದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ನಡೆಸಿದ್ದರಿಂದ ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳಿಗೂ ಒಂದಲ್ಲ ಒಂದು ತೊಂದರೆಯಾಗಿದೆ. ಕೈಗಾರಿಕೆಗಳ ಕಚ್ಚಾ ವಸ್ತುಗಳ ಪೂರೈಕೆ ಸ್ಥಗಿತವಾಗಿದೆ. ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಯವಾಗಿ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ಬೆಲೆಯಲ್ಲೂ ಏರಿಕೆಯಾಗಿದೆ. ಕೈಗಾರಿಕೆಗಳ ಉತ್ಪಾದನೆ ಕುಸಿತವಾಗಿದೆ. ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳದಿಂದ ಸಾಗಣೆ ವೆಚ್ಚ ಏರಿಕೆಯಾಗಿದ್ದು ಅನೇಕ ದೇಶಗಳಲ್ಲಿ ಹಣದುಬ್ಬರ ಹೆಚ್ಚಳವಾಗಿದೆ. ಭಾರತದಲ್ಲೂ ಕೈಗಾರಿಕೆಗಳ ಉತ್ಪಾದನೆಗೆ ಹೊಡೆತ ಬಿದ್ದಿದೆ. ಅನೇಕ ಕೈಗಾರಿಕೆಗಳಿಗೆ ಪೆಟ್ರೋಲಿಯಂ ಕಚ್ಚಾ ಸಾಮಗ್ರಿಗಳು ಸಿಗುತ್ತಿಲ್ಲ. ಔಷಧಿಗಳ ಉತ್ಪಾದನೆಗೂ ಪೆಟ್ರೋಲಿಯಂ ಕಚ್ಚಾ ಸಾಮಗ್ರಿಗಳು ಸಿಗುತ್ತಿಲ್ಲ. ಇದರಿಂದ ಅಗತ್ಯ ಔಷಧಿಗಳ ಬೆಲೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಿಂದ ಹೋಟೆಲ್ ಊಟ, ತಿಂಡಿ ಬೆಲೆ ಏರಿಕೆಯಾಗಿದೆ. ಯುದ್ಧದಿಂದ ಭಾರತದ ಜಿಡಿಪಿ ಮೇಲೂ ನೆಗೆಟಿವ್ ಇಂಪ್ಯಾಕ್ಟ್ ಉಂಟಾಗಿದೆ. ಯುದ್ಧದಿಂದ ಭಾರತ ಜಗತ್ತಿಗೆ ಆಗ್ತಿರುವ ನಷ್ಟ ಎಷ್ಟು? ಅಮೆರಿಕ ಇರಾನ್ ಯುದ್ಧದಿಂದ ಭಾರತದ ಜಿಡಿಪಿ %0.5ರಿಂದ %1 ಕುಸಿಯುವ ಭೀತಿ ಇದೆ. ಅರಬ್ ರಾಷ್ಟ್ರಗಳಲ್ಲಿ $120 ಬಿಲಿಯನ್ ನಿಂದ $190 ಬಿಲಿಯನ್ ವರೆಗೂ ನಷ್ಟವಾಗುತ್ತಿದೆ. ಶ್ರೀಮಂತ ಅರಬ್ ರಾಷ್ಟ್ರಗಳ ಜಿಡಿಪಿ ಕೂಡ ಕುಸಿಯಲಿದೆ. ಜಗತ್ತು $300 ಬಿಲಿಯನ್ ನಿಂದ $1 ಟ್ರಿಲಿಯನ್ ನಷ್ಟು ಭಾರೀ ನಷ್ಟ ಸಂಭವಿಸುತ್ತಿದೆ. $1 ಟ್ರಿಲಿಯನ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 94 ಲಕ್ಷ ಕೋಟಿ ರೂಪಾಯಿ. ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ದಿಢೀರನೆ ಇರಾನ್ ಮೇಲೆ ಫೆಬ್ರವರಿ 28ರಂದು ಯುದ್ಧ ಆರಂಭಿಸಿದ್ದರಿಂದ ಜಗತ್ತಿಗೆ ಆಗುತ್ತಿರುವ ನಷ್ಟ ಬರೋಬ್ಬರಿ 94 ಲಕ್ಷ ಕೋಟಿ ರೂಪಾಯಿ. ಸರಿಸುಮಾರು ಭಾರತದ 2 ವರ್ಷದ ಜಿಡಿಪಿ ಹಣವೆಲ್ಲ ಯುದ್ಧದಿಂದ ನಷ್ಟವಾದಂತೆ. ಅಮೆರಿಕಕ್ಕೂ ಯುದ್ಧದಿಂದ ಭಾರೀ ಆರ್ಥಿಕ ನಷ್ಟ ಸಂಭವಿಸಿದೆ. ಯುದ್ಧಕ್ಕಾಗಿ ಅಮೆರಿಕ ಮಾಡಿರುವ ವೆಚ್ಚ $28ರಿಂದ $35 ಬಿಲಿಯನ್, ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಬರೋಬ್ಬರಿ 2.9 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿರುವ ಅಂದಾಜಿದೆ. ಮೊದಲೆರಡು ದಿನಗಳಲ್ಲೇ ಅಮೆರಿಕವು 46,500 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಯುದ್ಧಕ್ಕಾಗಿ ಬಳಸಿದೆ. ಅಮೆರಿಕವು ಯುದ್ಧ ನಡೆದ ದಿನಗಳಲ್ಲಿ ಸರಾಸರಿ ಪ್ರತಿನಿತ್ಯ $1ರಿಂದ $2 ಬಿಲಿಯನ್ ವೆಚ್ಚ ಮಾಡಿದೆ. ಜಗತ್ತಿನ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65ನಿಂದ $113 ವರೆಗೂ ಏರಿಕೆಯಾಗಲು ಇದೇ ಯುದ್ಧ ಕಾರಣ. ಕಚ್ಚಾ ತೈಲ ಬೆಲೆ ಏರಿಕೆಯಾದರೆ ಎಲ್ಲಾ ದೇಶಗಳ ಆರ್ಥಿಕತೆಗೂ ಸಹಜವಾಗಿಯೇ ಹೊಡೆತ ಬೀಳುತ್ತೆ. ದೇಶಗಳು ಕಚ್ಚಾ ತೈಲ ಖರೀದಿಗೆ ಮಾಡಬೇಕಾದ ವೆಚ್ಚ ಹೆಚ್ಚಾಗುತ್ತೆ. ಇದರಿಂದ ಸರ್ಕಾರದ ಆದಾಯ ಕುಸಿಯುತ್ತೆ. ಇಡೀ ಜಗತ್ತಿಗೆ ಶಾಪವಾದ ಅಮೆರಿಕದ ದಡ್ಡಣ್ಣ. ಜನರು ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಖರೀದಿಗೆ ಹೆಚ್ಚಿನ ಹಣ ನೀಡಬೇಕಾಗುತ್ತೆ. ಇದರಿಂದ ಅಂತಿಮವಾಗಿ ಜನರ ಜೇಬಿಗೆ ಹೊರೆ ಬೀಳುತ್ತೆ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನ ಆರ್ಥಿಕ ಕುಸಿತದ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಈ ಆರ್ಥಿಕ ಕುಸಿತಕ್ಕೆ ಡೊನಾಲ್ಡ್ ಟ್ರಂಪ್ ನೇರ ಹೊಣೆ. ಭಾರತ ಹೊರತುಪಡಿಸಿ ವಿಶ್ವದ ಎಲ್ಲ ದೇಶಗಳಲ್ಲೂ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಭಾರತದಲ್ಲಿ ಖಾಸಗಿ ತೈಲ ಕಂಪನಿಗಳು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ. ಸರ್ಕಾರಿ ತೈಲ ಕಂಪನಿಗಳು ಪ್ರೀಮಿಯರ್ ಪೆಟ್ರೋಲ್ ಬೆಲೆ ಏರಿಸಿದೆ. ಜೊತೆಗೆ ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಆಧುನಿಕ ಹಿಟ್ಲರ್ ಆದ ಟ್ರಂಪ್. ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಧುನಿಕ ಹಿಟ್ಲರ್ ಆಗಿದ್ದಾರೆ. ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಜಗತ್ತನ್ನ ಗೆಲ್ಲಲು ಹೋದಂತೆ ಈಗ ಟ್ರಂಪ್ ಕೂಡ ಜಗತ್ತೇ ತನ್ನ ಕಪಿಮುಷ್ಟಿಯಲ್ಲಿರಬೇಕೆಂದು ತಹತಹಿಸುತ್ತಿರುವ ವ್ಯಕ್ತಿ. ಜೊತೆಗೆ ಎಲ್ಲ ದೇಶಗಳಿಗೂ ಬೆದರಿಕೆ ಹಾಕಿ ಒತ್ತಡ ಹೇರುವ ಮ್ಯಾಡ್ ಮ್ಯಾನ್ ಥಿಯರಿಯನ್ನ ಪಾಲಿಸುತ್ತಿದ್ದಾರೆ. ಜಗತ್ತಿನ ಎಲ್ಲ ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ವಿಧಿಸಿದ್ದನ್ನ ನೋಡಿದ್ದೇವೆ. ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡುವ ಘೋಷಣೆಯ ಜೊತೆಗೆ ಅಮೆರಿಕಕ್ಕೆ ವಿನಾಶವನ್ನ ಟ್ರಂಪ್ ತರುತ್ತಿದ್ದಾರೆ. ಅಮೆರಿಕದ ಜನರ ಜೀವನ ವೆಚ್ಚ ಏರಿಕೆಗೂ ಟ್ರಂಪ್ ಕಾರಣವಾಗಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷ ಮಡುರೋರನ್ನ ಅಮೆರಿಕದ ಸೇನೆಯು ಬಂಧಿಸಿ ಅಮೆರಿಕಾಗೆ ಕರೆತಂದಷ್ಟೇ ಸುಲಭವಾಗಿ ಇರಾನನ್ನು ಸೋಲಿಸಿ ಇರಾನ್ ನಾಯಕರು ಕೂಡ ತಾನು ಹೇಳಿದಂತೆ ಕೇಳಿಕೊಂಡು ಇರುವಂತೆ ಮಾಡಬಹುದು ಎಂದು ಟ್ರಂಪ್ ಲೆಕ್ಕಾಚಾರ ಹಾಕಿದ್ರು. ಈಗ ಆ ಲೆಕ್ಕಾಚಾರ ಉಲ್ಟಾ ಆಗಿದೆ. ಟ್ರಂಪ್ ಪಟ್ಟಿಗೆ ಇರಾನ್ ಸಿಗುತ್ತಿಲ್ಲ. ಇರಾನ್ ವಿರುದ್ಧ ಯುದ್ಧ ಆರಂಭಿಸಿ ಟ್ರಂಪ್ ಟ್ರ್ಯಾಪ್ ಆಗಿದ್ದಾರೆ. ಈಗ ಯುದ್ಧದಿಂದ ಹೊರಬರುವ ಮಾರ್ಗ ಹುಡುಕುತ್ತಿದ್ದಾರೆ. ಯುದ್ಧದಿಂದ ಹೊರಬರುವ ಮಾರ್ಗ ಕಳೆದುಕೊಂಡ ಟ್ರಂಪ್
ಇಸ್ರೇಲ್ ಲೆಬನಾನ್ ಕದನ ವಿರಾಮ ಘೋಷಣೆ ಬಳಿಕ ಇರಾನ್ ಸೇನೆ ಮತ್ತು ಸರ್ಕಾರ ಹಾರ್ಮುಜ್ ಜಲಸಂಧಿಯನ್ನ ಎಲ್ಲ ದೇಶಗಳ ಹಡಗುಗಳಿಗೂ ಮುಕ್ತವಾಗಿ ಓಪನ್ ಮಾಡಿದ್ದೇವೆ ಎಂದು ಘೋಷಿಸಿತ್ತು. ಆದರೆ ತಕ್ಷಣವೇ ಟ್ರಂಪ್ ಓವರ್ ಆಕ್ಟ್ ಮಾಡಲು ಹೋಗಿ ಪರಿಸ್ಥಿತಿಯನ್ನ ವಿಕೋಪಕ್ಕೆ ಹೋಗುವಂತೆ ಮಾಡಿದರು. ಹಾರ್ಮುಜ್ನಲ್ಲಿ ಅಮೆರಿಕದ ನೌಕಾಪಡೆಯ ಯುದ್ಧ ನೌಕೆಗಳು ನಿಯೋಜಿಸಿ ಇರಾನ್ಗೆ ಮುಜುಗರ ಮಾಡಲು ಯತ್ನಿಸಿದ್ದರು. ಇದಕ್ಕೆ ಇರಾನ್ ಮಣಿಯಲಿಲ್ಲ. ಇರಾನ್ ಮತ್ತೆ ಎಲ್ಲ ದೇಶಗಳ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತು. ವೆನೆಜುವೆಲಾದ ಗೆಲುವಿನ ಗುಂಗಿನಲ್ಲೇ ಇದ್ದ ಟ್ರಂಪ್ ಯುದ್ಧದಿಂದ ಹೊರಬರುವ ಮಾರ್ಗವನ್ನ ತಾವಾಗಿಯೇ ಕಳೆದುಕೊಂಡಿದ್ದಾರೆ. ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯನ್ನ ತಾನಾಗಿಯೇ ಓಪನ್ ಮಾಡಿದಾಗ ಸುಮ್ಮನೆ ಇದ್ದಿದ್ದರೆ ಸಾಕಾಗಿತ್ತು. ತನ್ನ ಯುದ್ಧ ನೌಕೆಗಳನ್ನ ಅಮೆರಿಕಾವು ಹಾರ್ಮುಜ್ನಿಂದ ಹಿಂತೆಗೆದುಕೊಳ್ಳಬೇಕಾಗಿತ್ತು. ಬಳಿಕ ಇರಾನ್ ಜೊತೆ ಶಾಂತಿ ಸಂಧಾನದ ವೇಳೆ ಶಾಶ್ವತ ಕದನ ವಿರಾಮ ಘೋಷಿಸಬಹುದಿತ್ತು. ಆದರೆ ಟ್ರಂಪ್ ಮಾತ್ರ ಇರಾನ್ ಮೇಲೆ ತಾನು ಗೆದ್ದೆ ಎಂದು ಜಗತ್ತಿಗೆ ತೋರಿಸಲು ಹೋಗಿ ಜಗತ್ತನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಯುದ್ಧದಲ್ಲಿ ಅಮೆರಿಕದ 50% ಶಸ್ತ್ರಾಸ್ತ್ರ ಖಾಲಿ. ವಿಶ್ವದ ಸೂಪರ್ ಪವರ್ ರಾಷ್ಟ್ರ, ವಿಶ್ವದ ಬಲಿಷ್ಠ ರಾಷ್ಟ್ರ, ವಿಶ್ವದಲ್ಲಿ ಬಲಿಷ್ಠ ಸೇನೆಯನ್ನ ಹೊಂದಿರುವ ರಾಷ್ಟ್ರ ಎಂಬೆಲ್ಲ ಹೆಗ್ಗಳಿಕೆ ಪಡೆದಿರುವ ಅಮೆರಿಕದ ಶಸ್ತ್ರಾಸ್ತ್ರವೇ ಈಗ 50% ಖಾಲಿಯಾಗಿದೆ. ಆದ್ದರಿಂದ ಪಾಕಿಸ್ತಾನದ ಮೂಲಕ ಇರಾನ್ ಜೊತೆ ಕಾಡಿ ಬೇಡಿ ತಾತ್ಕಾಲಿಕ ಕದನ ವಿರಾಮವನ್ನ ಅಮೆರಿಕವೇ ಘೋಷಿಸಿಕೊಂಡಿದೆ. ಇರಾನ್ ವಿರುದ್ಧ ಅಮೆರಿಕವು ಬರೋಬ್ಬರಿ 1100 ಜಾಯಿಂಟ್ ಏರ್ ಟು ಸರ್ಫೇಸ್ ಸ್ಟ್ಯಾಂಡ್ ಅಪ್ ಮಿಸೈಲ್ ಬಳಸಿದೆ. ಅಮೆರಿಕ ಸೇನೆಯ ಬತ್ತಳಿಕೆಯಲ್ಲಿ ಇನ್ನೂ 1500 ಮಿಸೈಲ್ಗಳು ಮಾತ್ರ ಇದೆ. ಈ ಸ್ಟ್ಯಾಂಡ್ ಅಪ್ ಮಿಸೈಲ್ಗಳು 600 ಮೈಲಿ ದೂರದವರೆಗೂ ಹೋಗಿ ದಾಳಿ ನಡೆಸುತ್ತದೆ. ಒಂದು ಮಿಸೈಲ್ಗೆ $1.1 ಮಿಲಿಯನ್ ವೆಚ್ಚವಾಗುತ್ತದೆ. ಅಮೆರಿಕದ ಸೇನೆ 1000 ಟೋಮ್ಹಾಕ್ ಕ್ರೂಸ್ ಮಿಸೈಲ್ಗಳನ್ನ ಇರಾನ್ ವಿರುದ್ಧ ಹಾರಿಸಿದೆ. ಅಮೆರಿಕವು ಪ್ರತಿ ವರ್ಷ 100 ಟೋಮ್ಹಾಕ್ ಮಿಸೈಲ್ ಖರೀದಿಸುತ್ತೆ. ಪ್ರತಿಯೊಂದು ಮಿಸೈಲಿಗೆ $3.6 ಮಿಲಿಯನ್ ವೆಚ್ಚವಾಗುತ್ತೆ. ಅಮೆರಿಕದ ಸೇನೆಯ ಬತ್ತಳಿಕೆಯಲ್ಲಿ ಇನ್ನೂ 3000 ಟೋಮಾಕ್ ಕ್ರೂಸಿ ಮಿಸೈಲ್ ಮಾತ್ರ ಇದೆ. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಅಮೆರಿಕ 1200 ಪೆಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಇರಾನ್ ವಿರುದ್ಧದ ಯುದ್ಧದಲ್ಲಿ ಬಳಸಿದೆ. ಪ್ರತಿಯೊಂದು ಪೆಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ಗಳ ಮೌಲ್ಯ $4 ಮಿಲಿಯನ್. 2025ರಲ್ಲಿ ಅಮೆರಿಕವು 600 ಪೆಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಉತ್ಪಾದಿಸಿದೆ. ಅಮೆರಿಕವು ಇರಾನ್ ವಿರುದ್ಧದ ಯುದ್ಧದಲ್ಲಿ 1000 ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ಗಳನ್ನು ಬಳಸಿದೆ. 38 ದಿನಗಳ ಯುದ್ಧದಲ್ಲಿ ಅಮೆರಿಕವು ಬರೋಬ್ಬರಿ 13,000 ಟಾರ್ಗೆಟ್ ಮೇಲೆ ದಾಳಿ ಮಾಡಿದೆ. ಏಷ್ಯಾ ಮತ್ತು ಯುರೋಪ್ ಮಿಲಿಟರಿ ನೆಲೆ, ವಾಯು ನೆಲೆಗಳಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿತ್ತು. ಇದರಿಂದಾಗಿ ಜಗತ್ತಿನ ಉಳಿದ ಭಾಗದ ಅಮೆರಿಕದ ಮಿಲಿಟರಿ ನೆಲೆಗಳಲ್ಲಿ ಕಡಿಮೆ ಶಸ್ತ್ರಾಸ್ತ್ರಗಳಿದೆ. ಇದರಿಂದ ಅಮೆರಿಕ ವಿರೋಧಿ ರಾಷ್ಟ್ರಗಳಾದ ರಷ್ಯಾ, ಚೀನಾ ಏನಾದರೂ ಈಗ ಅಮೆರಿಕದ ವಿರುದ್ಧ ಯುದ್ಧ ಘೋಷಿಸಿದರೆ ಅಮೆರಿಕದ ಬಳಿ ಶಸ್ತ್ರಾಸ್ತ್ರಗಳೇ ಸರಿಯಾಗಿ ಇರಲ್ಲ. ಇರಾನ್ ಡ್ರೋನ್ಗಳನ್ನ ಹೇಗೆ ಹೊಡೆಯಬೇಕೆಂದು ಅಮೆರಿಕದ ಸೇನೆಗೆ ಗೊತ್ತಾಗದೆ ಪುಟ್ಟ ರಾಷ್ಟ್ರ ಉಕ್ರೇನ್ ನೆರವು ಪಡೆದಿತ್ತು. ಉಕ್ರೇನ್ ನೆರವು ಪಡೆದಿದ್ದನ್ನ ಟ್ರಂಪ್ ಅವರೇ ಬಹಿರಂಗವಾಗಿ ಒಪ್ಪಿಕೊಂಡಿದ್ದರು. ಇರಾನ್ ಬಳಿ ಇದೆ 6 ತಿಂಗಳಿಗಾಗುವಷ್ಟು ಶಸ್ತ್ರಾಸ್ತ್ರ ಸಂಗ್ರಹ. ಒಂದೆಡೆ ಅಮೆರಿಕದ ಶಸ್ತ್ರಾಸ್ತ್ರ ಖಜಾನೆ 50% ಖಾಲಿಯಾಗಿದೆ. ಆದರೆ ಅಮೆರಿಕದ ವೈರಿ ರಾಷ್ಟ್ರ ಇರಾನ್ ಶಸ್ತ್ರಾಸ್ತ್ರ ಖಾಲಿಯಾಗಿಲ್ಲ. ಇರಾನ್ ಬಳಿ ಇನ್ನೂ ಮುಂದಿನ 6 ತಿಂಗಳಿಗೆ ಯುದ್ಧ ನಡೆಸಲು ಬೇಕಾದಷ್ಟು ಶಸ್ತ್ರಾಸ್ತ್ರ ಸಂಗ್ರಹ ಇದೆ. ಇರಾನ್ ತನ್ನ ಬಳಿ ಇರುವ ಭಾರೀ ಗಾತ್ರದ ಮಿಸೈಲ್ಗಳನ್ನು ಇರಾನ್ನ ನಗರಗಳಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ. ಇರಾನ್ ಎಲ್ಲೆಡೆ ಭೂಗತ ಮಿಸೈಲ್ ಸಿಟಿ ನಿರ್ಮಿಸಿ ಕಳೆದ 30 ವರ್ಷಗಳಿಂದ ಮಿಸೈಲ್ ಉತ್ಪಾದಿಸಿ ಸಂಗ್ರಹಿಸಿಟ್ಟುಕೊಂಡಿದೆ. ಹೀಗಾಗಿ ಇನ್ನು ಮುಂದಿನ 6 ತಿಂಗಳವರೆಗೂ ಅಮೆರಿಕದ ವಿರುದ್ಧ ಯುದ್ಧ ನಡೆಸಲು ನಾವು ರೆಡಿ ಎಂದು ಇರಾನ್ ನಾಯಕರು ಹೇಳುತ್ತಿದ್ದಾರೆ. ಇರಾನ್ ಬಳಿ ಇಷ್ಟೊಂದು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಇರುವುದರಿಂದಲೇ ಇರಾನ್ ಅಮೆರಿಕದ ಜೊತೆಗೆ ಶಾಂತಿ ಮಾತುಕತೆಗೆ ಬರುತ್ತಿಲ್ಲ. ಅಮೆರಿಕವನ್ನ ನಾವು ಈಗಾಗಲೇ ಸೋಲಿಸಿದ್ದೇವೆ ಎಂದು ಇರಾನ್ ಹೇಳುತ್ತಿದೆ. ಟ್ರಂಪ್ ಮುಂದೆ ಈಗ 2 ಆಯ್ಕೆ. ಈಗಿನ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮುಂದೆ ಇರೋದು 2 ಆಯ್ಕೆ. ಮೊದಲನೆಯದ್ದು ಇರಾನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸಿ ಯುದ್ಧ ಭೂಮಿಯನ್ನ ಇರಾನ್ನನ್ನು ಸೋಲಿಸಬೇಕು. ಎರಡನೆಯದ್ದು ಯುದ್ಧ ಭೂಮಿಯಿಂದ ಹಿಂದೆ ಸರಿದು ಮುಜುಗರ ಅನುಭವಿಸಬೇಕು, ಸೋಲು ಒಪ್ಪಿಕೊಳ್ಳಬೇಕು. ವಿಪರ್ಯಾಸ ಏನಂದ್ರೆ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿಗೂ ಸಿದ್ಧವಿಲ್ಲ, ಸೋಲು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ.